ತೋರಣ ಗಣಪತಿ ಕಾಣಿಸುತ್ತೆ. ಅವನ್ ಯಾಕೆ ಮಾಡುತ್ತದು? ಒಂದು ಮೀನಿಗೆ ಮೂಗುತಿ ಇದೆಯಂತೆ, ರಕ್ತ ಬರಂಗ್ ಮಾಡ್ಕೊಂಡಿದೆ. ಇದು ಗಾಯ ಮಾಡ್ಕೊಂಡಿದೆ, ಕಚ್ತು ಕೈನ. ಜಿಂಕೆಗಳನ್ನ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ. ಅದಕ್ಕೆ ಇನ್ನೊಂದು ರೂಮ್ ತಗೊಂಡಿದೀವಿ. ಇಲ್ಲೇ ಕೂಗ್ತಾ ಇದೆ ಮಮ್ಮಿ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶೃಂಗೇರಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನೀವು ಲಾಸ್ಟ್ ಫ್ಯೂ ವ್ಲಾಗ್ಸಲ್ಲಿ ನೋಡಿರ್ಬೋದು, ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಿಗೆ ಹೋಗಿದ್ದೆ, ಅದಾದಮೇಲೆ ಸೌತಡ್ಕ ಮಹಾಗಣಪತಿ ಟೆಂಪಲಿಗೆ ಹೋಗಿದ್ದೆ. ಅದಾಗಿ ಐ ಥಿಂಕ್ ಒಂದು 2-3 ವೀಕ್ಸ್ ಇದು. 2-3 ವೀಕ್ಸ್ ಆದಮೇಲೆ ನಾನು ಇಲ್ಲಿ ಶೃಂಗೇರಿಗೆ ಬಂದಿದ್ದೀನಿ. ಶೃಂಗೇರಿಗೆ ಬರಬೇಕು ಅನ್ನೋ ಯಾವ ಪ್ಲ್ಯಾನ್ಸ್ ಇರಲಿಲ್ಲ, ಬಟ್ ಒಂದು ನಾಮಕರಣ ಇತ್ತು, ಸೊ ಅದಕ್ಕೋಸ್ಕರ ಬಂದೆ. ಯೂಶ್ವಲಿ ಯಾವುದು ಫಂಕ್ಷನ್ಸ್ ಅಟೆಂಡ್ ಮಾಡಲ್ಲ, ಬಟ್ ಈ ಸರಿ ಸ್ವಲ್ಪ ಫ್ರೀಯಾಗಿದ್ದೆ ಅಂತ ಬಂದಿದ್ದೀನಿ. ಆ್ಯಂಡ್ ಅದಿದ್ದು ಆ್ಯಕ್ಚುಲಿ ಚಿಕ್ಕೋಡಿಯಲ್ಲಿ. ಸೊ ನಿನ್ನೆ ನಾನು ಫಸ್ಟು ಹಾಸನಿಗೆ ಹೋಗಿ, ಅಲ್ಲಿಂದ ಬೇಲೂರಿಗೆ ಹೋಗಿ, ಬೇಲೂರಿಂದ ಚಿಕ್ಕೋಡಿಗೆ ಹೋಗಿದ್ದೆ. ಆನೆಗುಡ್ಡಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಈ ಥರ ನಾನು ಒಬ್ಬಳೇ ಹೋಗಬೇಕಾಗ್ತಿತ್ತಲ್ಲ ನಾಮಕರಣಕ್ಕೆ, ಅದಕ್ಕೆ ನಮ್ಮ ಮಮ್ಮಿಗೆ ಹೇಳಿ ಕರ್ಕೊಂಡು ಬಂದಿದ್ದೆ. ಆನೆಗುಡ್ಡಕ್ಕೆ ಕರ್ಕೊಂಡು ಹೋಗ್ತೀನಿ ಮಮ್ಮಿ, ಬಾ ನೀನನ್ನು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಸೊ ಅಲ್ಲಿಗೆ ಹೇಳಿಬಿಟ್ಟು ಮತ್ತೆ ವಾಪಸ್ ಹಾಗೆ ಮನೆಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ನಾನು ಹೇಳಿಬಿಟ್ಟಿದ್ನಲ್ಲ ಕರ್ಕೊಂಡು ಹೋಗ್ತೀನಿ ಅಂತ, ಅದಕ್ಕೋಸ್ಕರ ಕರ್ಕೊಂಡು ಹೋಗಬೇಕು ಅಂತ ನಾನು ಬಂದೆ ಮಮ್ಮಿ ಜೊತೆ. ಇಲ್ಲಿ ಸ್ವಲ್ಪ ನೆರಳಿದೆ, ಸೊ ಛತ್ರಿ ಬೇಡ. ಸೊ ಆನೆಗುಡ್ಡಕ್ಕೆ ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಅದಕ್ಕೋಸ್ಕರ ಕರ್ಕೊಂಡು ಬಂದೆ. ಬಟ್ ಮಧ್ಯಾಹ್ನ 3:30 ಆಗಿಬಿಟ್ಟಿತ್ತು ನಾನು ಕರ್ಕೊಂಡು ಹೋಗೋಣ ಅನ್ನೋದ್ರೊಳಗೆ. ಸೊ ಅಲ್ಲಿಂದ ಮತ್ತೆ ಆನೆಗುಡ್ಡಕ್ಕೆ ಹೋಗಬೇಕು ಅಂದರೆ ತುಂಬಾ ಲೇಟಾಗಿ ಹೋಗುತ್ತೆ. ಸೊ ಅದಕ್ಕೆ ಶೃಂಗೇರಿಯಲ್ಲಿ ಹಾಲ್ಟ್ ಆಗಿಬಿಡಿ, ಅಲ್ಲಿ ಶೃಂಗೇರಿ ಟೆಂಪಲ್ನ ನೋಡಿಕೊಂಡು ಆಮೇಲೆ ಬೇಕಾದರೆ ನೀವು ಆನೆಗುಡ್ಡಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ನಾವು ಈ ಥರ ಟೆಂಪಲ್ನೆಲ್ಲ ವಿಸಿಟ್ ಮಾಡಬೇಕು ಅನ್ನೋ ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಬರೀ ನಾಮಕರಣಕ್ಕೆ ಹೋಗ್ಬಿಟ್ಟು ಬರಬೇಕು, ಅಲ್ಲಿಂದ ಆನೆಗುಡ್ಡಕ್ಕೆ ಹೋಗಿ ಬರಬೇಕು ಅಂತ ಅಷ್ಟೇ ಇದ್ದಿದ್ದು. ಬಟ್ ಸಡನ್ನಾಗಿ ಬಂದ್ವಿ ಶೃಂಗೇರಿ ಅಂತ ಅಷ್ಟೇ. ನಾವು ಶೃಂಗೇರಿಗೆ ಬಂದ್ವಿ ನಿನ್ನೆ ರಾತ್ರಿ ಒಂದು 8 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಇಲ್ಲೇ ರೂಮ್ ತೊಗೊಂಡು ಇಲ್ಲಿ ಉಳ್ಕೊಂಡಿದ್ದು. ಇವಾಗ ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ಬಿಂದಿ ಹೇಗಿದೆ? ಇದು ನಾನು ಇಲ್ಲೇ ಟೆಂಪಲ್ ಹತ್ರ ಹಾಕ್ಸಿದ್ದು. ಆ್ಯಕ್ಚುಲಿ ನಾನು ಬಿಂದಿ ಹಾಕಿಸ್ಕೋಬೇಕು ಅಂತ ಹೋಗಿದ್ದಲ್ಲ, ಸುಮ್ಮನೆ ನೋಡೋಕ್ಕೆ ಹೋಗಿದ್ದೆ. ಬಟ್ ಅವರು ಬಿಂದಿ ಇಟ್ಟರು. ಹೇಗಿದ್ರು ಟೆಂಪಲಿಗೆ ಬಂದಿದ್ದೀನಲ್ವ, ಈ ಥರ ಬಿಂದಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಗೆ ಇರೋದಕ್ಕೆ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ವೆಟ್ಟಿದೆ, ಅದು ಇನ್ನೂ ಒಣಗಬೇಕು, ಅದಕ್ಕೆ ಕುಂಕುಮ ಇಲ್ಲಿ ಇಟ್ಕೊಂಡಿದ್ದೀನಿ. ಫಸ್ಟು ಅಲ್ಲಿಂದ ಬಂದಾಗ ನಮಗೆ ತೋರಣ ಗಣಪತಿ ಕಾಣಿಸುತ್ತೆ, ಅದಾದಮೇಲೆ ಆದಿ ಶಂಕರಾಚಾರ್ಯರದು ಒಂದು ಟೆಂಪಲ್ ಕಾಣಿಸುತ್ತೆ, ಆಮೇಲೆ ಶೃಂಗೇರಿ ಶಾರದಾಂಬೆ ಅಮ್ಮನ ದರ್ಶನ ಮಾಡಿ ಈ ಕಡೆ ವಿದ್ಯಾಶಂಕರನ್ನ ನೋಡಿಕೊಂಡು ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ವಿದ್ಯಾಶಂಕರನ ನಾನು ಫಸ್ಟ್ ಟೈಮು ನೋಡೋಕೆ ಬಂದಾಗ ನನಗೆ ಇಲ್ಲಿ ಸೂರ್ಯಾಭಿಷೇಕ ಆಗುತ್ತೆ ಸಂಕ್ರಾಂತಿ ದಿನ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದು ಹೋಗಾದ್ಮೇಲೆ ನನಗೆ ಗೊತ್ತಾಯಿತು ವಿದ್ಯಾಶಂಕರದಲ್ಲಿ ಏನದು ಸೂರ್ಯಾಭಿಷೇಕ ಆಗುತ್ತೆ ಸಂಕ್ರಾಂತಿ ದಿನ ಅಂತ. ಸೊ ಈ ಸರಿ ಅದನ್ನು ತಿಳ್ಕೊಂಡು ಬಂದಿದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿ ಬಂದಾಗ ವಿದ್ಯಾಶಂಕರ ಇದೊಂದು ಟೆಂಪಲ್ ಇದೆಯಲ್ಲ, ಅದು ನೋಡಿದಾಗ ನಾನು ಯಾರೋ ಸ್ವಾಮೀಜಿ ಇರ್ತಾರೇನೋ ಒಳಗಡೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಒಳಗಡೆ ಶಿವಲಿಂಗ ಇರುತ್ತೆ. ಸೊ ಇಲ್ಲಿಂದ ವಾಪಸ್ ಮನೆಗೆ ಹೋಗಾದ್ಮೇಲೆ ನನಗೆ ಗೊತ್ತಾಯಿತು ಈ ಒಂದು ಶಿವಲಿಂಗ ಏನಿದೆ ಅದು ತುಂಬ ಪವರ್ಫುಲ್, ಅಲ್ಲಿ ಸೂರ್ಯಾಭಿಷೇಕ ಆಗುತ್ತೆ ಅಂತ. ಸಂಕ್ರಾಂತಿ ದಿನ ನಮ್ಮ ಬೆಂಗಳೂರಲ್ಲಿ ಹೇಗೆ ಗವಿಗಂಗಾಧರೇಶ್ವರ ಟೆಂಪಲಲ್ಲಿ ಸೂರ್ಯಾಭಿಷೇಕ ಆಗುತ್ತಲ್ಲ, ಅದೇ ಥರ ಸೇಮ್ ಇಲ್ಲೂ ಕೂಡ ಆಗುತ್ತೆ. ಆ್ಯಂಡ್ 3 ಕಡೆ ಆಗುತ್ತೆ ನನಗೆ ಗೊತ್ತಿರೋ ಥರ. ಒಂದು ಗವಿಗಂಗಾಧರೇಶ್ವರ ಟೆಂಪಲಲ್ಲಿ, ಇನ್ನೊಂದು ಇಲ್ಲಿ ವಿದ್ಯಾಶಂಕರ ಟೆಂಪಲಲ್ಲಿ, ಆಮೇಲೆ ಇನ್ನೊಂದು ಛಾಯಾದೇವಿ ಅಂತ ಅನಿಸುತ್ತೆ, ಸೂರ್ಯನ ಹೆಂಡತಿ, ಅವ್ರ ಮೇಲೂ ಕೂಡ ಸೂರ್ಯಾಭಿಷೇಕ ಆಗುತ್ತೆ ಅಂತ ನಾನು ಪೇಪರಲ್ಲಿ ಓದಿದ್ದೆ. ಸೊ ಈ ಸರಿ ಇಲ್ಲಿಗೆ ಬಂದಾಗ ಅದೇ ನಂಗೆ ನೆನಪಾಯಿತು. ಬಟ್ ಧರ್ಮಸ್ಥಳದಿಂದ ವಾಪಸ್ ಮನೆಗೆ ಹೋಗೋವಾಗ ಅಂದ್ಕೊಂಡಿದ್ದೆ ಹೋಗಬೇಕಿತ್ತು, ಶೃಂಗೇರಿ ಸೈಡೆಲ್ಲ ನೋಡ್ಕೊಂಬರ್ಬೇಕಿತ್ತು ಅಂತ. ನಾನು ಒಂದು ಸರಿ ಬಂದಿದ್ದೀನಿ ಆಲ್ರೆಡಿ ಇಲ್ಲಿ, ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಇವಾಗ ಆ್ಯಕ್ಚುಲಿ ಇಲ್ಲಿ ಶೃಂಗೇರಿಯಲ್ಲಿ ಇದ್ದೀನಿ. ಇಲ್ಲಿಂದ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಹತ್ರ ಆಗುತ್ತೋ ಅಥವಾ ಆನೆಗುಡ್ಡ ಹತ್ರ ಆಗುತ್ತೋ ಅದು ನನಗೆ ಗೊತ್ತಿಲ್ಲ. ಇಲ್ಲಿ ಯಾರಾದರೂ ಕೇಳ್ಕೊಂಡು ಹೋಗಬೇಕು. ನೆನ್ನೆ ಒಬ್ರು ಆ್ಯಕ್ಚುಲಿ ಅಂಗಡಿ ಕ್ಲೋಸ್ ಮಾಡ್ತಾ ಇದ್ರು, ಅಲ್ಲಿ ಕೇಳಿದ್ದೆ. ಫಸ್ಟು ನೀವು ಕೊಲ್ಲೂರು ಮೂಕಾಂಬಿಕೆ ಎಂಬ ಟೆಂಪಲಿಗೆ ಹೋಗ್ಬಿಡಿ, ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಆನೆಗುಡ್ಡಕ್ಕೆ ಹೋಗೋದಕ್ಕೆ ಅಂತ ಹೇಳಿದರು. ಬಟ್ ನಾನು ವಾಪಸ್ ನನ್ನ ಕಲೀಗ್ಗೆ ಕಾಲ್ ಮಾಡಿದ್ದೆ. ಅವಾಗ ಅವ್ರು ಹೇಳ್ತಾ ಇದ್ರು, ಫಸ್ಟು ನೀವು ಏನೋ ಹೇಳಿದ್ರಪ್ಪ, ಅದೇನು ಹೇಳಿದ್ರು ಮರ್ತೋಯ್ತು. ಫಸ್ಟು ಉಡುಪಿಗೆ ಹೋಗಿ ಅಂತಲೂ ಏನೋ ಹೇಳಿದ್ರು ಅವರು. ಫಸ್ಟು ಉಡುಪಿಗೆ ಹೋಗಿ ಆಮೇಲೆ ಮೇ ಬಿ ಕೊಲ್ಲೂರು ಸಿಗುತ್ತೆ ಅಂತಲೂ ಏನೋ ಹೇಳಿದರು.
ಮರ್ತೋಗ್ಬಿಟ್ಟಿದ್ದೀನಿ. ಇನ್ನೊಂದ್ಸರಿ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು, ನನಗೂ ಗೊತ್ತಿಲ್ಲ ಯಾವ್ದು ಫಸ್ಟ್ ಸಿಗುತ್ತೆ ಅಂತ. ಸೊ ಯೋಚನೆ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಫಸ್ಟ್ ಹೋಗಲಿ ಅಂತ. ಇವಾಗ ಇಲ್ಲಿ ಕೆಳಗಡೆ ಮೀನುಗಳೆಲ್ಲ ಇದೆ, ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ಈ ಟೆಂಪಲಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಅದನ್ನು ನೋಡ್ಕೊಂಬರೋದಕ್ಕೆ ಅಂತ ಹೋಗಿದ್ದೆ. ಮಕ್ಕಳಿಗೆ ಸ್ಲೇಟ್ಗಳನ್ನ ಕೊಟ್ಟು ಬರೆಸ್ತಾ ಇದ್ರು. ಇವಾಗ ಇಷ್ಟೊತ್ತವರೆಗೂ ಅಲ್ಲಿ ನಾನು ಅಕ್ಷರಾಭ್ಯಾಸ ಮಾಡಿಸೋದನ್ನ ನೋಡ್ತಾ ಇದ್ದೆ. ಇಲ್ಲಿ ಕೆಳಗಡೆ ಎಲ್ಲ ಮೀನುಗಳಿದೆ, ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ತುಂಗಾ ನದಿ. ಅಲ್ಲಿ ಆ ನದಿಯಲ್ಲಿ ಒಂದು ಮೀನಿದೆಯಂತೆ. ಆ ಒಂದು ಮೀನಿಗೆ ಮೂಗುತಿ ಹಾಕಿರ್ತಾರೆ. ಆ ಮೂಗುತಿ ಹಾಕಿರೋ ಮೀನು ಬಂದು ಶೃಂಗೇರಿ ಶಾರದಾಂಬೆ ಅಮ್ಮ ಅಂತ ಜನ ನಂಬ್ತಾರೆ ಇಲ್ಲಿ. ಸೊ ಅಲ್ಲಿ ಎಷ್ಟೊಂದು ಜಾಸ್ತಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ, ಅದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಅಂಕಲ್ ಕ್ಲೀನ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ತೆಗೆದಾಕಿದ್ದಾರೆ, ಹುಲ್ಲಿನ ಥರ ಬೆಳೆದಿದ್ದೆಲ್ಲ. ನೋಡಿ ಮೀನಿಗೆ ಪುರಿ ಎರಚ್ತಾ ಇದ್ದಾರೆ. ಇಲ್ಲೆಲ್ಲ ಪುರಿ ಹಾಕ್ತಾ ಇದ್ದಾರೆ. ಒಂದು ಪಾರಿವಾಳ, ಚಿಟ್ಟೆ. ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳೆಲ್ಲ ಇದೆ. ಇದಕ್ಕೆಲ್ಲ ಈ ಥರ ಪುರಿ ಎರಚ್ತಾರೆ, ಅದ್ಮೇಲೆ ಬಂದು ಪುರಿ ತಿನ್ನುತ್ತೆ. ಈ ನದಿಯಲ್ಲಿ ಎಷ್ಟೊಂದು ಮೀನುಗಳಿದೆ, ಮೀನುಗಳಿಗೆಲ್ಲ ಪುರಿ ಹಾಕ್ತಾ ಇದ್ದಾರೆ. ಸೊ ಅದು ಮೇಲೆ ಬಂದು ತಿನ್ನುತ್ತೆ. ಇದೇ ನದಿಯೊಳಗೆ ಒಂದು ಮೀನಿಗೆ ಮೂಗುತಿ ಇದೆಯಂತೆ, ಅದನ್ನು ಶೃಂಗೇರಿ ಶಾರದಾಂಬೆ ಅಮ್ಮ ಅಂತ ಜನ ನಂಬ್ತಾರೆ. ಬಟ್ ಅದು ಯಾರಿಗೂ ಕಾಣಿಸಲ್ಲ ಇಲ್ಲಿ ಜನಗಳಿಗೆ. ಹೇಗಿದೆ, ಸಖತ್ತಾಗಿದೆ. ಮಮ್ಮಿ ಬಾ ಅಲ್ಲೋಗೋಣ ಮುಂದೆ. ನೋಡಿ ಇಲ್ಲಿ ಎಷ್ಟೊಂದಿದೆ ಮೀನುಗಳು. ಈ ನದಿಗೆ ನಾಣ್ಯ ಹಾಕ್ತಾರೆ, ಆಮೇಲೆ ಪುರಿ ಹಾಕ್ತಾರೆ, ಮತ್ತು ಬಳೆ ಬಂಗಾರ ಎಲ್ಲ ಹಾಕ್ತಾರೆ. ಬಟ್ ಆದರೆ ಯಾರೂ ಈಜೋ ಹಾಗಿಲ್ಲ. ಈ ಧರ್ಮಸ್ಥಳದಲ್ಲೆಲ್ಲ ನೋಡಿದ್ರೆ ಸ್ವಲ್ಪ ಆಳ ಇಲ್ಲ ಅಂದರೆ ಅಲ್ಲೆಲ್ಲ ಈಜ್ತಾ ಇರ್ತಾರೆ, ಸ್ನಾನ ಮಾಡ್ತಾರೆ. ಬಟ್ ಇಲ್ಲಿ ಅದೆಲ್ಲ ಅಲೋ ಇಲ್ಲ. ಆ್ಯಂಡ್ ಈವನ್ ಮೀನುಗಳ್ನ ಕೂಡ ಹಿಡಿಯೋ ಹಾಗಿಲ್ಲ. ಕರೆಕ್ಟಾಗಿ ನದಿ ಎದುರುಗಡೆ ಇಲ್ಲಿ ಕಪ್ಪೆ ಶಂಕರ ಅಂತ ಇದೆ. ಇಲ್ಲಿ ನೋಡಿ ತೆಂಗಿನಕಾಯಿ ಹಾಕಿದ್ದಾರೆ. ಇದೆಲ್ಲ ಮೇಲಿರೋದು ಪುರಿ, ಕಡಲೆಪುರಿ. ಎಷ್ಟು ದೊಡ್ಡ ದೊಡ್ಡ ಮೀನಿದೆ. ಅಲ್ಲೊಂದು ಪಕ್ಷಿ ಇದೆ. ಹಾಂ, ಮೇಲೆ ಬಂತ ಮೀನಾಗೆ. ನಾನು ಆ್ಯಕ್ಚುಲಿ ದೇವಸ್ಥಾನದೊಳಗೆ ದರ್ಶನ ಮಾಡೋದಕ್ಕೆ ಇವತ್ತು ಸ್ವಲ್ಪ ಬೇಗ ಬಂದಿದ್ದೆ ಬೆಳಗ್ಗೆ. ಆವಾಗ ನೋಡಿದೆ ಎಷ್ಟು ಚೆನ್ನಾಗಿರೋಂಥ ವೈಟ್ ಕಲರ್ದು ಇದು ಬರುತ್ತಲ್ಲ ಬರ್ಡ್ಸು. ಬೆಳಗ್ಗೆನೇ ಬಂದು ನೋಡಿದಾಗ ಆ ಥರ ಪಕ್ಷಿಗಳನ್ನ ನೋಡಬಹುದು. ವೈಟ್ ಕಲರ್ದು ಬರ್ಡ್ಸ್ ಇರುತ್ತೆ, ಅದು ಕರೆಕ್ಟಾಗಿ ದೇವಸ್ಥಾನದ ಮೇಲೆ ಹಾರುತ್ತೆ. ವ್ಲಾಗ್ ಮಾಡೋ ಟೈಮಲ್ಲಿ ನಂಗೆ ಅದು ಕಾಣಿಸ್ಲಿಲ್ಲ, ಇಲ್ಲಾಂದರೆ ಕ್ಯಾಪ್ಚರ್ ಮಾಡಿ ತೋರಿಸ್ತಿದ್ದೆ. ತುಂಬ ಬೆಳಗಿನ ಜಾವದಲ್ಲಿ ಅದು ಆ ಥರ ಬೆಳಗಿನ ಜಾವದಲ್ಲಿ ಮಾತ್ರ ಆ ಥರ ಒಂದು ಪಕ್ಷಿಗಳು ಒಟ್ಟಿಗೆ ಹಾರೋದನ್ನು ನೋಡ್ಬೋದು. ಆಮೇಲೆ ಜನ ಸೇರಿದಂಗೆ ಅದು ಕೂಡ ಅಷ್ಟಾಗಿ ಕಾಣೋದಿಲ್ಲ. ಬಟ್ ಸಖತ್ತಾಗಿತ್ತು. ಅದನ್ನು ಆ್ಯಕ್ಚುಲಿ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಆಮೇಲೆ ವೆಯ್ಟ್ ಮಾಡಿದೆ ಸ್ವಲ್ಪ ಹೊತ್ತು, ಪಕ್ಷಿಗಳೆಲ್ಲೂ ಕಾಣಿಸ್ಲಿಲ್ಲ. ಎಷ್ಟೊಂದು ಹಿಂಡಾಗಿ ಹಕ್ಕಿಗಳೆಲ್ಲ ಮೇಲೆ ಹಾರಾಡ್ತಾ ಇತ್ತು, ಎಕ್ಸಾಕ್ಟಾಗಿ ಟೆಂಪಲ್ ಮೇಲೆ. ಬಟ್ ಆ್ಯಕ್ಚುಲಿ ಅಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಆ ಟೈಮಲ್ಲಿ ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಬೇರೆ ಕಡೆ ಜನ ಎಲ್ಲ ಫೋಟೋ ತೆಗಿತಿರ್ತಾರಲ್ಲ, ಅಲ್ಲಿ ಮಾಡ್ಬೋದಿತ್ತು. ಬಟ್ ಅಲ್ಲಿ ಆ ಪಕ್ಷಿಗಳು ಕಾಣಿಸ್ಲಿಲ್ಲ. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಚೆನ್ನಾಗಿ ಹಾರಾಡ್ತಿತ್ತು ಇದು. ಆದಿ ಶಂಕರಾಚಾರ್ಯರು ದಿಗ್ವಿಜಯ ಯಾತ್ರೆ ಮಾಡ್ತಾ ಇರ್ತಾರಂತೆ. ಸೊ ಆವಾಗ ಈ ತುಂಗಾ ನದಿ ತೀರಕ್ಕೆ ಬಂದು ನೋಡಿದಾಗ ಸರ್ಪ ಒಂದು ಹೆಡೆ ಎತ್ತಿ ಕಪ್ಪೆಗೆ ನೆರಳು ಕೊಡ್ತಾ ಇರುತ್ತೆ. ಅದನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಹಂಗೆ ನೋಡಿಕೊಂಡ್ರೆ ಸರ್ಪ ಮತ್ತು ಕಪ್ಪೆ ಎರಡು ಸಹಜ ಶತ್ರುಗಳು. ಆದರೂ ಸಹ ಅವರ ಒಂದು ಪ್ರೀತಿ ಬಾಂಧವ್ಯನ ನೋಡಿ ಆದಿ ಶಂಕರಾಚಾರ್ಯರಿಗೆ ತುಂಬಾ ಸಂತೋಷ ಆಗುತ್ತೆ. ಸೊ ಇಂಥ ಒಂದು ಪವಿತ್ರ ಸ್ಥಳದಲ್ಲಿ ಶೃಂಗೇರಿ ಶಾರದಾಂಬೆ ಅಮ್ಮನ ದೇವಸ್ಥಾನನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರು ಟೆಂಪಲ್ನ ನಿರ್ಮಾಣ ಮಾಡಿದ್ರಂತೆ. ಅದಕ್ಕೆ ಇಲ್ಲೊಂದು ಹಿಂದೆ ಪುಟಾಣಿದೊಂದು ಟೆಂಪಲ್ ಥರ ಮಾಡಿದ್ದಾರೆ ನದಿ ತೀರದಲ್ಲಿ, ಕಪ್ಪೆ ಶಂಕರ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ, ಸೋ ಬ್ಯೂಟಿಫುಲ್.
ವಾವ್. ಇಲ್ಲಿ ಮುಂದೆ ನರಸಿಂಹ ವನ ಅಂತ ಇದೆ, ಅಲ್ಲಿ ಅಧಿಷ್ಠಾನ ಮಂದಿರಗಳು ಅಂತ ಇದೆ. ಅಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಇದೆ, 10:30 to 12ವರೆಗೂ ಓಪನ್ ಇರುತ್ತೆ. ಇವಾಗ 10:15 ಆಗಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಿಸಿಲು ಜಾಸ್ತಿ ಆಗೋಗ್ಬಿಟ್ಟಿದೆ, ಹಾಗಾಗಿ ಹಣ್ಣಲ್ಲಿ ಕುಂಕುಮ ಎಲ್ಲ ಅಳಿಸೋಗ್ತಾ ಇದೆ. ಒಂದು ನಿಮಿಷ ಆನೆ ಬಂತು, ತೋರಿಸ್ತೀನಿ. ಇಲ್ಲಿ ಆನೆ. ಮಮ್ಮಿ 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 ಬಾಯಿಲಿ, ಇಲ್ಲಿಗೆ ಬಾ, ಆನೆ ಬಂದು ನೋಡಿಲಿ. ಇಲ್ಲಿ ನೋಡಿ, ಆನೆ ಬಂದಿದೆ. ಇಲ್ಲೊಂದು ಆನೆ. ಓ ಮೈ ಗಾಡ್. ಹೋಗ್ಬಿಟ್ಟು ಮಮ್ಮಿ. ಇಲ್ಲಿ ನೋಡಿ ಅವನು ಎಷ್ಟು ಚೆನ್ನಾಗಿದ್ದಾನೆ ಅಂತ. ಹಾ ಅನ್ಸುತ್ತೆ. ಹಂಗೆ ಮಾಡುತ್ತೋ, ಹಂಗೆ ಮಾಡುತ್ತೇನೋ, ಹಂಗೆ ಮಾಡಲ್ಲ ನೋಡಿ. 2 ಆನೆ ಹೋಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ರು. ಓಯ್, ಹೊಡಿತಾ ಇದ್ದಾರೆ. ಹೌದಾ ಪಾಪ. ಓ ಮೈ ಗಾಡ್. ಗಣಪತಿ ನಂಗೆ ಆಗ್ಲೇ ಮಾಡ್ತು. ಆಶೀರ್ವಾದ ಮಾಡಿ. ಪಾಪ ಹೊಡಿತಾ ಇದ್ದಾರೆ. ನೋಡಿ ಕೆಣಕ್ತಾ ಇದ್ದಾನೆ ಅವನು. ಅವನ್ ಯಾಕೆ ಮಾಡತ್ತದು? ಮಾಮ ಕೊಡಿ. ಕವರಲ್ಲಿ ಇರೋದು ಬೇಕಂತೆ, ಕವರಲ್ಲಿ ಇರೋದು. ಈ ಆನೆ ಪದೇ ಪದೇ ನಮ್ಮ ಕಡೆ ತಿರುಗಿ ನೋಡ್ತಾ ಇತ್ತು. ನಾನು ಅಂದ್ಕೊಂಡೆ ಮೇ ಬಿ ಅದ್ರ ಪಕ್ಕದಲ್ಲಿ ನಿಂತಿದ್ದಕ್ಕೆ ಇಷ್ಟ ಆಗಲಿಲ್ವೇನೋ ಅಂತ. ಆಮೇಲೆ ಗೊತ್ತಾಯಿತು ನಾವು ಕವರ್ ಹಿಡ್ಕೊಂಡಿದ್ವಿ, ಆದರೆ ಪೂಜೆ ಮಾಡಿಸಿದಂಥ ಹಣ್ಣು ಕಾಯಿ ಇರಲಿಲ್ಲ ಅದರೊಳಗಡೆ. ಅದು ಏನಾದರೂ ತಿನ್ನೋಕೆ ಕೊಡ್ತೀವೇನೋ ಅಂತ ನೋಡ್ತಾ ಇತ್ತು. ಆನೆ ಎಂಜಲು ಮಾಡಿಬಿಡ್ತು. ಆನೆ ಆ್ಯಕ್ಚುಲಿ ಕವರ್ ಒಳಗೆ ಏನಾದರೂ ಬಾಳೆಹಣ್ಣು ಇದೆಯಾ ಅಥವಾ ಕಾಯಿ ಇದೆಯಾ ಅಂತ ಕೇಳ್ತಾನೆ ಇತ್ತು. ಪೂಜೆ ಮಾಡಿಸ್ಬಿಟ್ಟು ರೂಮಲ್ಲಿ ಇಟ್ಟು ಬಂದ್ಬಿಟ್ಟಿದ್ವಿ, ಹಾಗಾಗಿ ಬರೀ ದುಡ್ಡು ಮಾತ್ರ ಕೊಟ್ವಿ. ನೋಡಿ ತಲೆ ಮೇಲೆಲ್ಲ ಎಂಜಲು ಮಾಡಿ. ಅಧಿಷ್ಠಾನ ಮಂದಿರ ನೋಡೋಣ ಅಂತ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತಿಗೆ ಹೋಗಬೇಕಿತ್ತು, ಆಲ್ರೆಡಿ 11:15 ಆಗೋಯ್ತು. ಆನೆ ಬಂತು ಅಂತ ಅದನ್ನು ನೋಡಿಕೊಂಡು ಆಶೀರ್ವಾದ ತಗೊಂಡು ಬರೀ ಅದನ್ನೇ ಮಾಡ್ತಾ ಇದ್ದೆ. ಒಂದು 3-4 ಸಲ ಕಾಯಿನ್ ಕೊಡೋದು, ಆಶೀರ್ವಾದ ಮಾಡಿಸ್ಕೊಳ್ಳೋದು, ಬರೀ ಅದನ್ನೇ ಮಾಡ್ತಾ ಇದ್ದೆ. ಇಲ್ಲಿಂದ ತೋರಿಸ್ತೀನಿ ನೋಡಿ ನದಿ ಹೇಗೆ ಕಾಣುತ್ತೆ ಅಂತ. ಸೇತುವೆ ಇಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ. ಇದೇ ಸೇತುವೆ ಮೇಲೆ ಈಗ ನಡ್ಕೊಂಡು ಹೋಗ್ತಾ ಇರೋದು. ಈ ಕಡೆ ಸೈಡ್ ನೋಡಿ, ಕೆಳಗಡೆ ನದಿ ಇದೆ. ಇಲ್ಲೊಂದು ದೋಣಿ ಇದೆ 2 ಇಲ್ಲಿ. ಹಾಂ ಅಲ್ಲಿ ನೋಡಲ್ಲಿ ಮಮ್ಮಿ, ಇಲ್ಲಿ ನೋಡಿ ಈ ಕಡೆಯಿಂದ ದೇವಸ್ಥಾನ ಹೇಗೆ ಕಾಣುತ್ತೆ ಅಂತ. ದೋಣಿ ಇದೆ ಈ ಕಡೆ. ಫಿಶ್ ಇಲ್ಲಿಂದ ನೋಡಿ ಎಷ್ಟೊಂದು ಮೀನುಗಳು ಕಾಣುತ್ತೆ. ಇಲ್ಲಿ ಎಷ್ಟೊಂದು ಕಾಣುತ್ತೆ. ಇಲ್ಲಿ ದೋಣಿ. ಈಗ ಜಸ್ಟ್ ಮೀನು ಮೇಲೆ ಬಂದಿತ್ತು. ಇಲ್ಲಿ ಜಾಸ್ತಿ ಬಿಸಿಲಾಗ್ತಾ ಇದೆ. ಬೇಗ ಬೇಗ ಹೋಗಿ ಬೇರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಇಲ್ಲೇ ಲೇಟ್ ಆಯಿತು, ಮತ್ತೆ 1 ಅವರ್ ಇಲ್ಲೇ ವೇಸ್ಟ್ ಆಯಿತು. ಆನೆ ಬಂದರೆ ಒಂಥರ ಖುಷಿ ಅಲ್ವಾ ಅದನ್ನು ನೋಡೋದಕ್ಕೇ. ಅದು 1 ಅಲ್ಲ 2 ಬಂದಿತ್ತು. ಇಲ್ಲೇನೋ ಒಂದು ಮಂದಿರದ ಥರ ಮಾಡಿದ್ದಾರೆ ನದಿ ತೀರದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಹೇಗಿದೆ. ಓ ಮೈ ಗಾಡ್,
ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡಿ ಅಡಿಕೆ ತೋಟ ಫುಲ್ ಡೌನಲ್ಲಿದೆ, ಇಳಿಜಾರು ಇಲ್ಲಿ. ಹ್ಞೂ ಎಂಟ್ರಿ ಅಂತ ಹಾಕಿದ್ದಾರೆ. ಯಾವ ಕಡೆಯಿಂದ ಹೋಗೋದಿಲ್ಲಿ? ಹಾಂ ಈ ಕಡೆ ಅನ್ಸತ್ತೆ. ಸೇತುವೆ ಮೇಲೆ ಮರಳು ಕಾಲಿಗೆ ಸುಡ್ತಾ ಇದೆ. ನಾವು ಬೇರೆ ಬರಿಗಾಲಲ್ಲಿ ಬಂದಿದ್ದೀವಿ. ಈ ತೋಟದೊಳಗಡೆಯಿಂದ ಹೋಗ್ತಾ ಇದ್ದೀವಿ. ಶೃಂಗೇರಿಯಲ್ಲಿ ನಾನು ಲಾಸ್ಟ್ ಟೈಮ್ ಈ ಕಡೆಯಿಂದೆಲ್ಲ ಬಂದಿರಲಿಲ್ಲ. ಇವತ್ತೇ ಹೋಗ್ತಾ ಇರೋದು ಅಧಿಷ್ಠಾನ ಮಂದಿರ ನೋಡೋದಕ್ಕೆ. ಈ ಕಡೆ ತೋಟದೊಳಗಿಂದ ಹೋಗ್ತಾ ಇದ್ದೀವಿ. ಹೋಗೋಣ ಬೇಗ ದೇವಸ್ಥಾನಕ್ಕೆ. ನಾನು ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನೀರು ಬೇರೆ ತೊಗೊಂಡು ಬಂದಿಲ್ಲ. ಗಂಟ್ಲು ಬೇರೆ ಇಲ್ಲಿ ಸ್ವಲ್ಪ ಲೈಟಾಗಿ ನೋವು ಬಂದುಬಿಟ್ಟಿದೆ. ಬೇರೆ ಬೇರೆ ಕಡೆ ಎಲ್ಲ ನೀರು ಕುಡ್ದಿದ್ಕೋ ಏನೋ ಗಂಟ್ಲು ಸ್ವಲ್ಪ ಪೇನ್ ಅಂತ ಅನ್ನಿಸ್ತಾ ಇದೆ. ಕರೆಕ್ಟಾಗಿ ನೀರು ಕುಡ್ದಿಲ್ಲ, ಬೆಳಗ್ಗೆನೇ ತಿಂಡಿನೂ ತಿಂದಿಲ್ಲ. ಸಿಕ್ತು ಕುಡಿಯೋ ನೀರು. ಫುಲ್ ಕೋಲ್ಡಾಗಿ ಸಖತ್ತಾಗಿದೆ ನೀರು. ಎಷ್ಟು ಕುಡಿದ್ರೂ ನೀರು ದಾಹ ತೀರ್ತಾ ಇಲ್ಲ. ಇದೇನಿದು? ಯಾವ ಥರ ಹಣ್ಣಿದು? ಮೈಲೋಡಿದು ಯಾವ ಥರ ಕಾಯಿ ಇದು? ಹತ್ತಿ ಹಣ್ಣ. ಇವಾಗ ಕಾಯಿ ಬಿಡ್ತಾ ಇದ್ದೀನಿ, ಹಣ್ಣಾಗಿಲ್ಲ ಕಾಯಿ. ಯಾಕೆ ಪುಟ್ಟ ಈ ಬಿಸಿಲಲ್ಲಿ ಹಿಂಗೆ ಬಂದಿದ್ಯಾ? ಇದು ಯಾವ ಮರ ಇದು? ಹತ್ತಿ ಮರನೇ. ಹತ್ತಿ ಮರನ ಇದು? ಹ್ಞೂ ಕರೆಕ್ಟ್. ಅದರಲ್ಲೂ ಇದೇ ಥರನೇ ಕಾಯಿ ಬಿಟ್ಟಿದ್ದು. ಶಂಕರ ಸುಕ್ತಿ. ಇದು ಹೊಂಬಾಳೆ ಬಿಟ್ಟಿರೋದಾ? ಹೊಂಬಾಳೆ. ಇಲ್ಲಿ ನೋಡಿ, ಇಲ್ಲಿ ಫಿಶ್ ಥರ ಇರೋವಂಥ ಡಸ್ಟ್ಬಿನ್. ಚೇರು ಇಲ್ಲೆಲ್ಲ ಬರೀ ಚೆನ್ನಾಗಿದ್ದಲ್ವಾ? ಪರಂಗಿ ಮರ. ಪರಂಗಿ ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಬಾಳೆ ಗಿಡಕ್ಕೆ ಹೇಗೆ ಕಟ್ಟಿದ್ದಾರೆ ಅದನ್ನ. ಇಲ್ಲಿ ನೋಡಿ, ಇಲ್ಲಿ ಮಳೆ ಮಾಪಕ ಇಟ್ಟಿದ್ದಾರೆ. ಪ್ಯಾರೆಟ್. ಇದು ಡಸ್ಟ್ಬಿನ್ನು. ಇನ್ನು ಹಳಸಿನ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಇಲ್ಲಿ ನೋಡಿ ಎಲ್ಲ ಕಡೆ ಶಂಕರ ಸೂಕ್ತಿ ಹಾಕಿದ್ದಾರೆ. ಕಷ್ಟ ಮತ್ತು ಚಿಕ್ಕ. ಯಾವ ಥರ ಹೂವಿದು? ಏನೋ ಒಂಥರ ಬಳ್ಳಿ ಹೂ ಥರ. ಬಳ್ಳಿ ಹೂವು. ಈ ಕಡೆ ಹೋಗಬೇಕು ಅಧಿಷ್ಠಾನ ಮಂದಿರಕ್ಕೆ. ನಾವಲ್ಲಿ ಸ್ವಾಮೀಜಿ ಕೂತ್ಕೊಂತಾರಲ್ಲ, ಅಲ್ಲಿ ಹೋಗ್ಬಿಟ್ಟಿದ್ದೆ. ಬಳ್ಳಿ ರೋಡಲ್ಲಿ ರಂಗೋಲಿ. ಈ ಥರ ಎಷ್ಟೊಂದು ರಂಗೋಲಿಗಳು ಹಾಕಿದ್ದಾರೆ. ಅಲ್ಲಿವರೆಗೂ ಫುಲ್ ರೋಡ್ ಎಂಡ್ವರೆಗೂ ಇದೆ. ಈ ಕಡೆಯಿಂದ ನೋಡಿದ್ರೆ ಇಲ್ಲೂ ಇದೆ. ಎಷ್ಟು ದೊಡ್ಡ ರಂಗೋಲಿ ಬಿಟ್ಟಿದ್ದಾರೆ, ಸಖತ್ತಾಗಿದೆ. ಅದು ಕೂಡ ಪೇಂಟಲ್ಲಿ. ಇಲ್ಲಿ ನೋಡಿ ಮತ್ತೆ ಹಸುಗಳು ಸಿಕ್ತು. ಜನ ಮಾತಾಡಿಸ್ತಾ ಇದ್ದಾರೆ. ಅದಕ್ಕೆ ಕೊರಳಿ ಕಟ್ಟಿರೋ ದಾರ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಹಾಯ್ ಕ್ಯೂಟಿ, ಬೈಲಿ ಬಾಬಾ. ಅಯ್ಯೋ ಮಾತಾಡಿಸ್ಲಿಲ್ಲ. ಏನಿದು ಗಾಯ ಮಾಡ್ಕೊಂಡಿದ್ಯಾ? ಹಾಂ ಬೈಲಿ 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 ಬಾರಿಲಿ. ಕಚ್ಬಿಟ್ಟ. ಏನದು ಗಾಯ? ಅಮ್ಮ ನೋಡಲ್ಲಿ ರಕ್ತ ಬರಂಗೆ ಮಾಡ್ಕೊಂಡಿದೆ. ರಕ್ತ ಬರಂಗೆ ಮಾಡ್ಕೊಂಡಿದೆ. ಇದು ಗಾಯ ಮಾಡ್ಕೊಂಡಿದೆ. ಕಚ್ತು ಕೈನ. ನೋಡಲ್ಲಿ ಕವರಲ್ಲಿ ಏನೋ ತಂದಿದ್ದಾರೆ. ಬಾಳೆಹಣ್ಣು. ಹೋಗು ಅಲ್ಲೋಗು, ಅಲ್ಲೇನೋ ಕೊಡ್ತಾ ಇದ್ದಾರೆ. ಬಾಳೆಹಣ್ಣು ತರಲ್ಲ. ಅದೇನು ತಿನ್ನ ಕೊಡುತ್ತಂತ ನೋಡುತ್ತೆ. ಅಲ್ಲೊಂದು ಬಂತು, ಅಲ್ಲೊಂದು ಬಂತು. ಬಾಳೆಹಣ್ಣು ತರಲಿಲ್ಲ. ಬಾಳೆಹಣ್ಣು ತಂದಿಲ್ಲ. ಅದು ಕೊರಳಿ ಕಟ್ಟಿರೋ ದಾರ ನೋಡು ಯಾವ ಕಲರ್ ಇದೆ ಅಂತ. ಗ್ರೀನು. ಬೈ ಏನು ಇಲ್ಲ ಕಣೋ, ತಿನ್ನೋಕ್ಕೇನು ತಂದಿಲ್ಲ ನಾನು. ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಹಸು ಇರುತ್ತೆ ಅಂತ. ಏನಾದರೂ ತರ್ಬೋದಿತ್ತು ಪಾಪ. ಇವನ್ ಆನೆ ಕೂಡ ಅಷ್ಟೇ, ಕೈಯಲ್ಲಿ ಬಿದ್ದು ಕವರ್ನೆಲ್ಲ ಕಿತ್ಕೊಳಕ್ಕೆ ಬರ್ತಿತ್ತು. ಅಲ್ಲೂ ಏನೂ ಇರಲಿಲ್ಲ. ಹೋಗ್ತಾ ಇದೆ. ಬಿಟ್ಟು ಹೋಗ್ಬೇಡ ಬೈಲಿ. ಹಾಂ ಕಿವಿಗೆ ಒಂದು ಟ್ಯಾಗ್ ಹಾಕಿದ್ದಾರೆ. ಏನು ಇಲ್ಲ ಕಣೋ. ಬಾಳೆಹಣ್ಣು ತರಲ್ಲ. ನಾವು ಹಸು ಐತೆ ಅಂತ ಗೊತ್ತಿದ್ರೆ ಏನಾದರೂ ತರ್ಬೋದಾಯಿತು.
ಬಿಸ್ಕೆಟ್ ಇದೆ ಎಟಕ್ಸಲ್ಲ ಅಲ್ಲಿ ಬಿಸ್ಕೆಟ್ ಬಿದ್ದೋಯ್ತು. ಹೌದಾ? ಗುದ್ದುತ್ತಾನೆ ಗುದ್ದುತ್ತು. ಇಲ್ಲ ಇಲ್ಲ ಸಿಗಲ್ಲ ಕಣ, ಎಟ್ಕಲ್ಲ. ಏನಿದೆ ಕಿವಿಗೆ ಪ್ಯಾಕ್ ಹಾಕಿದ್ದಾರೆ? ಏನು ತಂದಿಲ್ಲ ಅಂತ, ಏನು ತಂದಿಲ್ಲ ಗುಪ್ತಾ ಇದೆಯಾ? ಹಾಂ, ನೀನು ಬಂದ, ಏನು ತಂದಿಲ್ಲ, ಏನು ಕೊಡಲಿಲ್ಲ. ಬಿಸ್ಕೆಟ್ ಕೊಟ್ಟನಲ್ಲ, ಬಿಸ್ಕೆಟ್ ಕೊಟ್ಟನಲ್ಲ ಅಷ್ಟೇ ಕಣೋ. ಅಂಗೈ ಕೊಡು, ಅಂಗೈ. ಕೈ ಕೈ ಇದು ನೀನು ಯಾಕೆ ಬತ್ತೀಯ ಅಂತ ಓಡಿಸ್ ಬಂದಿದ್ದಕ್ಕೆ ಹೋಗ್ಲಿ ನೀನು. ಬಾರಮ್ಮ, ನೀನು ಮಾತಾಡ್ತು. ಬಾಯಿಲಿ 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 ತಿನ್ಬಿಡುತ್ತೆ. ಕ್ಲಾಸ್ ಅದು. ನೋಡಿ ಇಲ್ಲಿ ಕೊಕ್ಕರೆ ಇದೆ. ಇಲ್ಲಿ ನೋಡಿ ಬಿಲ್ಪತ್ರೆ ಮರ. ಎಲ್ಲಿ ಬಿಟ್ಟಿದೆ ಬಿಲ್ಪತ್ರೆ ಕಾಯಿ? ಹಾಂ ಬಿಟ್ಟಿದೆ, ಬಿಲ್ಪತ್ರೆ ಕಾಯಿಗಳೆಲ್ಲ ಇದೆ. ಈ ಕಡೆ ಒಂದು ಮಾವಿನ ಮರ. ಇಲ್ಲಿ ನೋಡಿ ಆಂಟಿ ಮಾವಿನಕಾಯಿ ತೊಗೊಂಡು ಹೋಗ್ತಾ ಇದ್ದಾರೆ. ಅಧಿಷ್ಠಾನ ಮಂದಿರ ನೋಡಿ ಆಯಿತು. ಇವಾಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮ್ ಖಾಲಿ ಮಾಡಿ ಕೊಟ್ಟು ಬೇರೆ ಯಾವ ಟೆಂಪಲಿಗೆ ಹೋಗೋದು ನನಗೂ ಗೊತ್ತಿಲ್ಲ. ನೋಡೋಣ ಯಾವ್ದು ಹತ್ರ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಹೋಗ್ತೀವಿ. ಈಗ ಹೋಗೋ ದಾರಿಲಿ ಇಲ್ಲಿ ವರ್ಕ್ ಬೇರೆ ಮಾಡ್ತಾ ಇದ್ದಾರೆ. ಇವಾಗ ಆ ಕಡೆ ಸೇತುವೆ ಮೇಲೆ ಹೋಗಬೇಕು. ಇಲ್ಲೆಲ್ಲ ವರ್ಕ್ ನಡೀತಾ ಇದೆ. ಅಪ್ಪ ಕಾಲು ಅಯ್ಯೋ ಸಿಕ್ಕಾಬಿಡೆ ಬಿಸಿಲು, ಕಾಲು ಬೇರೆ ಸುಡ್ತಾ ಇದೆ. ಶೃಂಗೇರಿಗೆ ಬರೋ ಪ್ಲ್ಯಾನ್ಸ್ ಎಲ್ಲ ಇರಲಿಲ್ಲ ನನಗೆ. ಹಾಗಾಗಿ ಬರೀ ಎರಡೇ ಜೊತೆ ಬಟ್ಟೆ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಇದೊಂದೇ ತೊಗೊಂಬಂದಿರೋದು. ಒಂದು ಅಲ್ಲಿಂದ ಹಾಕ್ಕೊಂಡು ಬಂದಿದ್ದು, ಇನ್ನೊಂದು ತೊಗೊಂಡು ಬಂದಿದ್ದು. ಒಂದು ಜೊತೆ ಅಲ್ಲಿಂದ ಹಾಕ್ಕೊಂಡು ಬಂದಿದ್ದೆ. ಹೇಗಿದ್ರು ಬರೀ ಆನೆಗುಡ್ಡಕ್ಕಲ್ವ ಹೋಗೋದು ಅಂತ ಅಂದ್ಬಿಟ್ಟು ಇನ್ನೊಂದು ಜೊತೆ ತೊಗೊಂಡು ಬಂದಿದ್ದೆ. ಬಟ್ ಇವಾಗ ಶೃಂಗೇರಿಯಿಂದ ನೆಕ್ಸ್ಟ್ ಇವಾಗ ಕೊಲ್ಲೂರು ಮೂಕಾಂಬಿಕೆ ಅಮ್ಮನ ಟೆಂಪಲಿಗೋ ಅಥವಾ ಇನ್ನೊಂದು ಯಾವುದೋ ಎಕ್ಸ್ಟ್ರಾ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಆನೆಗುಡ್ಡ ಬಿಟ್ಟು ಇನ್ನೊಂದು ಟೆಂಪಲ್ಗೂ ಸಹ ಹೋಗ್ತಾ ಇದ್ದೀವಿ. ಬಟ್ಟೆ ಇವಾಗ ಅದಕ್ಕೆ ನಾನು ರಾತ್ರಿನೇ ನೆನ್ನೆ ಹಾಕ್ಕೊಂಡು ಬಂದಿದ್ದ ಬಟ್ಟೆನ ಒಗೆದ್ಬಿಟ್ಟು ರೂಮಲ್ಲಿ ಒಣಗಾಕಿದ್ದೀನಿ. ಅದು ಒಣಗಿದೆಯಾ ನೋಡಿ ಅದನ್ನೇ ತೊಗೊಂಡು ಹೋಗಬೇಕು. ಯಾವ ಒಂದು ನೆಕ್ಸ್ಟ್ ಪ್ಲೇಸಿಗೆ ಹೋಗಿದ್ದೆ ಅನ್ನೋದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಬಹುದು. ಇಲ್ಲಿಂದ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಸೇತುವೆ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣುತ್ತೆ ಶೃಂಗೇರಿ ಟೆಂಪಲ್. ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ದಾರೆ ಮತ್ತೆ ಅಧಿಷ್ಠಾನ ಮಂದಿರ ನೋಡೋಕ್ಕೆ. ಇನ್ನೂ ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು. ಇನ್ನೇನು ಬಂದ್ಬಿಟ್ವಿ. ಮೀನುಗಳೆಲ್ಲ ದಡಕ್ಕೆ ಬಂದಿದೆ. ಇವಾಗಿನ್ನೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ರೂಮಿಗೆ ಹೋಗಬೇಕು. ಅದಕ್ಕೆ ಬೇಗ ಬೇಗ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ತಾ ನೋಡ್ತಾ ಬಿಸಿಲಿನೂ ಜಾಸ್ತಿ ಆಗ್ತಾಯಿತ್ತು. ದೇವಸ್ಥಾನದ ಆವರಣದಲ್ಲಿ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಡ್ತಾ ಇತ್ತು. ಇದು ದೇವಸ್ಥಾನದಲ್ಲಿ ಊಟ ಮಾಡೋ ಜಾಗ. ತಟ್ಟೆಗಳನ್ನ ನೋಡಿ ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ ಅಂತ. ಇದೆಲ್ಲ ಬೇರೆಯವ್ರ ರೂಮು, ಇದು ನಮ್ಮ ರೂಮು. ಇಲ್ಲಿಂದ ಆಚೆ ಈ ಥರ ಕಾಣಿಸುತ್ತೆ. ಯಾವುದೋ ಒಂದು ಹಳೆ ರೂಮ್ ತೊಗೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕುಂಟು ಮಿಂಚೆ ಹುಳ ಇದೆ ಅಂತ. ಆ್ಯಕ್ಚುಲಿ ಏನು ಮಾಡಲ್ಲ ಇದು. ಇಲ್ಲಿ ಅಯ್ಯೋ ಗಾಡಿ ಬಂತು ನೋಡಿ, ಎಲೆ ಥರ ಇರುತ್ತೆ ಅದು. ಹಲೋ, ಕಾಲ ಹತ್ರ ಬರ್ತಾ ಇದೆ. ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ, ಆದರೆ ಬಸ್ಸೇ ಸಿಗಲಿಲ್ಲ. ಸೊ ಇವಾಗ ವಾಪಸ್ ಶೃಂಗೇರಿಗೆ ಬಂದಿದ್ದೀವಿ. ಗಂಟ್ಲು ತುಂಬ ನೋವ್ತಿತ್ತು, ಅದಕ್ಕೆ ಒಂದು ಸ್ಟೆಪ್ಸಿಲ್ಸ್ ತೊಗೊಂಡು ಬಂದಿದ್ದೀನಿ. ತುಂಬ ತಲೆ ಬೇರೆ ನೋವು ಬಂದುಬಿಟ್ಟಿತ್ತು. ಅದಕ್ಕೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ಬಿಟ್ಟಿದ್ದೆ, ಮಲ್ಕೊಂಡಿದ್ದೆ. ಇವಾಗ ಇಲ್ಲಿ ಸಂಜೆ ಮೇಲೆ ಮಠದ ಹತ್ರ ಜಿಂಕೆಗಳು ಬರುತ್ತಂತೆ, ಅದಕ್ಕೆ ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ.
ಆ್ಯಂಡ್ ಈವನ್ ಏನದು ಹೊಳೆ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಲೇಟ್ ಆಯ್ತಲ್ವಾ, ಸ್ವಲ್ಪ ತುಂಬ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನಾನು ರೂಮ್ಗೆ ಹೋಗಿ. ಮತ್ತೆ ಇವಾಗ ಹೊಳೆ ಹತ್ರ ಹೋದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರೀ ಜಿಂಕೆಗಳನ್ನ ನೋಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಬಸ್ಸಲ್ಲಿ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಬಸ್ಸೇ ಇಲ್ಲ. ಆ್ಯಕ್ಚುಲಿ 1 ಕಾಲಿಗೇ ಲಾಸ್ಟ್ ಅಂತೆ ಬಸ್ಗಳು. ಬಟ್ ನನಗೆ ಗೊತ್ತಾಗಲಿಲ್ಲ ಅದು. ನಾವು ಇಲ್ಲಿಂದ ಹೋಗೋದಕ್ಕೇ 1:30 ಆಗೋಯ್ತು. ಹಾಗಾಗಿ ಬಸ್ಗಳಿರಲಿಲ್ಲ. ಅದು ಗೊತ್ತಿಲ್ಲದೆ ಅಲ್ಲೇ 3 ಕಾಲಿಗೆ ಇನ್ನೊಂದು ಬಸ್ ಬರುತ್ತೆ ಅಂತ ಹೇಳಿದರು. ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಗೊತ್ತಾಯಿತು ಅದು ಪ್ರೈವೇಟ್ ಬಸ್ ಅಂತ. ಅದಕ್ಕೆ ಇನ್ನೊಂದು ರೂಮ್ ತೊಗೊಂಡಿದ್ದೀವಿ ಇಲ್ಲೇ. ಫಸ್ಟ್ ತೊಗೊಂಡಿದ್ದು ರೂಮನ್ನು ಖಾಲಿ ಮಾಡಿಕೊಟ್ವಿ. ಇವಾಗ ಇನ್ನೊಂದು ರೂಮ್ ತೊಗೊಂಡಿದ್ದೀವಿ. ಸೊ ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಬಂದಿದ್ದೀನಿ. ಇವಾಗ ಮಠದ ಹತ್ರ ಹೋಗ್ತಾ ಇದ್ದೀವಿ. ಉಲ್ಟಾ ಬಂದೆ. ಆ್ಯಕ್ಚುಲಿ ಆ ಕಡೆಯಿಂದನೇ ಹೋಗಬೇಕು, ಸೇತುವೆ ಮೇಲಿಂದ ನಡ್ಕೊಂಡು. ಮತ್ತೆ ಯಾಕೆ ಈ ಕಡೆ ಹೋಗೋ ನಮಗೆ ಗೊತ್ತಿಲ್ಲ. ಇವಾಗ ಮತ್ತೆ ಸೇತುವೆ ಮೇಲೆ ನಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಇವಾಗ. ಆವಾಗಲೇ ಸಖತ್ ಬಿಸಿಲಿತ್ತು, ಇವಾಗ ತಣ್ಣ ಗಾಳಿ ಬೀಸ್ತಾ ಇದೆ. ಕ್ಲೌಡ್ಸ್ ಎಲ್ಲ ಏನು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಮೀನುಗಳು. ಇಲ್ಲಿ ನೋಡಿ ಎಷ್ಟೊಂದು ಪಕ್ಷಿಗಳು ಕೂತ್ಕೊಂಡಿದೆ. ಇಲ್ಲಿ ಅದು ಒಂದು ಹಾರಾಡ್ತಾ ಇಲ್ಲ. ಇಲ್ಲೆಲ್ಲ ಒಂದೇ ಒಂದು ಪಕ್ಷಿ ಹಾರಾಡ್ತಾ ಇದೆ ಅಷ್ಟೇ. ಇಲ್ಲಿ ಇದೊಂದೇ ಪಕ್ಷಿ ಹಾರಾಡ್ತಿರೋದು, ಮಿಕ್ಕಿದ್ದೆಲ್ಲ ಇಲ್ಲಿ ಮರದ ಮೇಲೆ ಕೂತ್ಕೊಂಡಿದೆ. ಓ ಇಲ್ಲಿ ಎಷ್ಟೊಂದಿದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ಇವಾಗ ಕಾಣಿಸ್ತಿದೆ. ನಾನು ಬೆಳಗ್ಗೆ ಹೇಳಿದ್ದು ಇದೇ ಪಕ್ಷಿಗಳ ಬಗ್ಗೆ. ಇಲ್ಲಿ ನೋಡಿ ಈಗ ಎಷ್ಟೊಂದು ಕಾಣಿಸ್ತಿದೆ ಅಂತ. ಮಮ್ಮಿ ಅಲ್ಲಿ ನೋಡಲ್ಲಿ, ಅದು ಬೆಳಗ್ಗೆ ನೋಡಿದ್ವಲ್ಲ ಎಷ್ಟೊಂದು ವೈಟ್ ಕಲರ್ ಪಕ್ಷಿಗಳು. ದೇವಸ್ಥಾನದ ಮೇಲೆ ಹಾರ್ತಿತ್ತಲ್ಲ. ಅಯ್ಯೋ ಇಲ್ಲಿ ನೋಡಿ, ಹಿಂಗೆ ನೋಡಿದ್ರೆ ಹಂಗೆ ತಲೆ ತಿರುಗುತ್ತೆ ಕೆಳಗಡೆ. ಸೇತುವೆ ಮೇಲೆ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆ ಸೇತುವೆ ಮೇಲೆ ನಾವು ಹೋಗ್ಲೇ ಇಲ್ಲ, ನೋಡ್ದೆ. ಈಗ ನೋಡಿ ನದಿ ಎಷ್ಟು ತಂಪಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ ಎಷ್ಟು ಬಿಸಿಲಿತ್ತು ನಾವು ಬಂದಾಗ, ಇವಾಗ ಅಷ್ಟೇ ತಂಪಾಗೋಗ್ಬಿಟ್ಟಿದೆ ವಾತಾವರಣ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ದಾರಿ ಹೇಗೆ ಕಾಣಿಸುತ್ತೆ. ಲೆಫ್ಟ್ಗೊಂದು, ಈ ಕಡೆ ಸೈಡ್ ಒಂದು, ಸ್ಟ್ರೈಟಾಗೊಂದು. ಅಲ್ಲಿ ಹಿಂದೆನೂ ಯಾವುದೋ ಒಂದು ಸಣ್ಣ ಟೆಂಪಲ್ ಥರ ಕಾಣಿಸುತ್ತೆ. ಇಲ್ಲಿ ನೋಡಿ ನೀರು ಹಾಯಿಸ್ತಿದ್ದಾರೆ. ಇಲ್ಲೂ ಇದೆ. ಹೌದಾ? ಮತ್ತೆ ಇದೇ ಜಾಗದಿಂದ ಹೋಗಬೇಕು. ನೋಡಿ ಹೇಗೆ ನೀರು ಹಾಕಿದ್ದಾರೆ ಅಂತ. ಫುಲ್ಲು ರೊಟೇಟ್ ಆಗ್ತಾ ಇದೆ. ಶೃಂಗೇರಿಗೆ ಫಸ್ಟ್ ಟೈಮ್ ಬಂದಾಗಲೂ ಇದೇ ಥರ ಫುಲ್ಲು ತಂಪಾಗಿತ್ತು, ಯಾಕೆಂದರೆ ಸಂಜೆ ಮೇಲೆ ಬಂದಿದ್ವಿ. ಇವತ್ತು ಮತ್ತೆ ಸಂಜೆ ಮೇಲೆ ಹೋಗ್ತಾ ಇದ್ದೀವಿ. ಜಿಂಕೆಗಳನ್ನ ಯಾವತ್ತೂ ನೋಡೇ ಇಲ್ಲ ನಾನು, ಅಂದರೆ ಇಲ್ಲಿಗೆ ಬಂದಾಗ. ಅದಕ್ಕೆ ಇವತ್ತು ನೋಡಬೇಕು ಅಂತ. ಗೈಸ್ ಇಲ್ಲಿ ನೋಡಿ ಎಷ್ಟೊಂದು ಬಾತುಕೋಳಿಗಳಿದೆ. ಹೀಗೆ ಹೋಗ್ತಾ ಇರುವಾಗ ಕಾಣಿಸ್ತು. ಏನೋ ತಿಂತಾ ಇದೆ. ಹತ್ರ ಹೋದರೆ ಹೊರಟೋಗ್ಬಿಡುತ್ತೇನೋ. ಇಲ್ಲಿಂದನೇ ಝೂಮ್ ಮಾಡೋಣ. ಓ, ನೀರೇನೋ ಕುಡಿತಾ ಇದೆ. ಅದಕ್ಕೇನು ಭಯನೇ ಇಲ್ಲ, ನೋಡೇ ಇಲ್ಲ ಅನ್ಸುತ್ತೆ ನಾನು ಬಂದಿರೋದನ್ನ. ಇಲ್ಲಿ ನೋಡಿ ಎಷ್ಟೊಂದು ಬಾತುಕೋಳಿಗಳಿದೆ. ಹತ್ರ ಹೋಗೋಣ. ಕಚ್ಚುತ್ತಾ ಹೇಗೆ ಕೂಗ್ತಾ ಇದೆ. ಬಂತು. ಇಲ್ಲಿ ನೋಡಿ, ನೋಡಿ ಬರ್ತಾ ಇದೆ. ಕೂಗ್ತಾ ಇದೆ. ಮಮ್ಮಿ ಓಕೆ ಬಾಯ್. ಪಾಪ ಕೂಗ್ತಾ ಇದೆ. ಏನಾದರೂ ಮಾಡಿಬಿಡ್ತೀನಿ ಅನ್ನೋ ಅಂತ ಕೂಗ್ತಾ ಇದೆ. ವಾಪಸ್ ಬಂದ್ಬಿಟ್ಟೆ ಪಾಪ. ನೆಮ್ಮದಿಯಾಗಿ ನೀರು ಕುಡಿಲಿ. ಸುಮ್ಮನೆ ಹತ್ರ ಹೋದೆ, ಅದು ಗೊತ್ತಾಗ್ಲಿಲ್ವೇನೋ ಅಂತ. ಅದು ನೋಡಿದ್ರೆ ಜೋರಾಗಿ ಕೂಗುತ್ತೆ, ನನ್ನೇ ಹೆದರ್ಸೋ ಥರ.
ನನಗೂ ಭಯ ಆಯಿತು ಆ್ಯಕ್ಚುಲಿ. ಇಲ್ಲಿ ನೋಡಿ ಮೊಂಡ್ರಗಪ್ಪೆ, ಇದೆಲ್ಲ ಕಮಲದ ಹೂವು. ಅದರ ಪಕ್ಕದಲ್ಲಿ ಇಲ್ಲಿ ಬಂದು ಕೂತ್ಕೊಂಡಿದೆ. ಇವಾಗ ಇಲ್ಲಿ ಜಿಂಕೆ ಬರುತ್ತೇನೋ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ಬಂದು ಕೇಳಿದ್ರೆ ಅವರು ಬಂದರೂ ಬರ್ಬೋದು, ಬರದೇ ಇದ್ರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ಹೋಗ್ಬಿಟ್ಟಿದೆಯಂತೆ ಜಿಂಕೆಗಳೆಲ್ಲ. ಕೆಲವೊಂದು ಸರಿ ಈ ಕಡೆ ಬರುತ್ತಂತೆ, ಆವಾಗ ಕಾಣಿಸ್ಬಹುದು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ. ಇಷ್ಟು ದೂರ ಬಂದೆ ನಾನು ಅದನ್ನು ನೋಡಬೇಕು ಅಂತಲೇ. ಅದ್ರ ಬದಲು ಬಾತ್ಕೋಳಿ ಕಾಣಿಸ್ತು, ಕಪ್ಪೆ ಕಾಣಿಸ್ತು. ಜಿಂಕೆ ನೋಡಿಲ್ವಲ್ಲ, ನೋಡೋಣ ಅಂತ ಬಂದೆ. ಅಲ್ಲಿ ಬಾತ್ಕೋಳಿಗಳು ಸಿಕ್ಕಿತ್ತಲ್ಲ, ಈ ಕಡೆಯಿಂದನೂ ಕಾಣಿಸ್ತಾ ಇದೆ. ಅದ್ರಲ್ಲಿ ನೀರು ಕುಡಿದ್ಬಿಟ್ಟು ವಾಪಸ್ ಯಾವ ಕಡೆನೂ ಹೋಗ್ತಾ ಇದೆ. ಇಲ್ಲಿ ನೋಡಿ ವಾಪಸ್ ಹೋಗ್ತಾ ಇದೆ. ಓ, ಅದು ರೆಕ್ಕೆ ಬಿಚ್ಚಿದೆ. ಇದು ನೋಡಿ ವಿಳೆದೆಲೆ, ಹಳಸಿನ ಮರಕ್ಕೆ ಹಬ್ಬಿದೆ. ಮಮ್ಮಿ ಇದು ವಿಳೆದೆಲೆ ಅಂತಾನೆ? ವಿಳೆದೆಲೆನೆ ಇದಾ? ಹಾಂ, ವಿಳೆದೆಲೆ ಅಲ್ವಾ ಅದು? ವಿಳೆದೆಲೆ ಅಲ್ಲ, ಬೇರೆ ಎಲೆ ಅಲ್ವಾ? ಅದು ಅದ್ರ ಥರನೇ ಕಾಣಿಸುತ್ತೆ. ಅದೇ ಅನ್ಕೊಂಡೆ ಇದೇನಿದು ಹಳಸಿನ ಮರಕ್ಕೆ ಹಬ್ಬಿದೆಯಲ್ಲ ಅಂತ. ಅಲ್ಲ. ಸರಿ ಆಯ್ತು ಬಾ. ಚೆನ್ನಾಗಿತ್ತು. ಹ್ಞೂ, ಗುಡ್ ನ್ಯೂಸ್. ಶೃಂಗೇರಿಯಲ್ಲಿ ಗೋಶಾಲೆ ಇದೆ, ನೋಡ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ಜಸ್ಟ್ ಇಲ್ಲಿ ಕಾಣಿಸ್ತು, ಜಿಂಕೆ ಅಂತೂ ಕಾಣಿಸಿಲ್ಲ. ನೋಡೋಣ ಇಲ್ಲಿ ಹಸುಗಳನ್ನ ನೋಡಕ್ಕೆ ಬಿಡ್ತಾರ ಅಂತ. ಅಯ್ಯೋ, ಇಲ್ಲಿ ಪ್ರವೇಶ ಇಲ್ಲ. ಗೋಶಾಲಾ, ಅಶ್ವಶಾಲಾ ಮತ್ತು ಗಜಶಾಲಾ ಅಂತ ಇದೆ, ಬಟ್ ಆದರೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಬನ್ನಿ ವಾಪಸ್ ಹೋಗೋಣ ಹಂಗಾದ್ರೆ. ಇಲ್ಲಿ ನೋಡಿ ಎಷ್ಟೊಂದು ಹೂವಿನ ಗಿಡ ಹಾಕಿದ್ದಾರೆ. ಎಲ್ಲ ಥರದ ಹೂಗಳು ಇದೆ ಇಲ್ಲಿ. ಅಶ್ವಶಾಲೆ ನೋಡಬೇಕಿತ್ತು ನಾನು, ಯಾವುದನ್ನು ನೋಡಲಿಲ್ಲ. ಆನೆಗೂ ಒಂದು ಗಜಶಾಲೆ ಅಂತ ಇದೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಆ್ಯಂಡ್ ಈವನ್ ಅಶ್ವಶಾಲೆ ಕೂಡ ಇದೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ನಾನು ಬರೀ ಗೋಶಾಲೆ ಮಾತ್ರ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ. ಅವೆರಡನ್ನೂ ನೋಡಬೇಕಿತ್ತು. ಗೋಶಾಲೆ ಆಲ್ರೆಡಿ ಸುಮಾರು ಸರಿ ನೋಡಿದ್ದೀನಿ. ಅದೇನೋ ಹೇಳ್ತಾರಲ್ಲ ಶ್ರೀಧರ ಆಶ್ರಮ ಅಂತ, ಶ್ರೀಧರ ಆಶ್ರಮಕ್ಕೆ ಹೋದಾಗಲೂ ನಾನು ಗೋಶಾಲೆ ನೋಡಿದ್ದೀನಿ. ಬೇರೆ ಎರಡು ನೋಡಬೇಕಿತ್ತು, ಗಜಶಾಲೆ ಮತ್ತು ಅಶ್ವಶಾಲೆ. ಏನೂ ಮಾಡೋಕ್ಕಾಗಲ್ಲ, ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿದೆ ಆನೆ. ಇದು ನೀರಲು ಮರ ಅಂತ. ಇದು ನಂದಿ ಮರ. ನಂದಿ ಮರ ತಾನೆ? ಹಾಂ, ನೋಡಿ ಹೇಗಿದೆ ಅಂತ. ಇದು ನೀರಲು ಮರ. ಹೆಸರು ಬರೆದು ಹಾಕಿದ್ದಾರೆ. ಸಂಜೆ ಮೇಲೆ ನೋಡಿ ಎಷ್ಟೊಂದು ಕಾಗೆಗಳು ಕೂಗ್ತಾ ಇದೆ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ. ಇಲ್ಲಂತೂ ಎಷ್ಟೊಂದು ಕಾಗೆಗಳು ಕೂಗ್ತಾ ಇದೆ. ಜಿಂಕೆ ನೋಡೋಕೆ ಬಂದಿದ್ವಿ, ಸಿಗಲಿಲ್ಲ. ಅದಕ್ಕೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನೈಟ್ ಟೈಮಲ್ಲಿ ಏನು ಸಖತ್ತಾಗಿ ಕಾಣಿಸ್ತಿದೆ ದೇವಸ್ಥಾನ. ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ನದಿ ಹತ್ರ ಅಂತೂ ಏನೂ ಕಾಣಿಸೋದೇ ಇಲ್ಲ. ಇದೆಲ್ಲ ನೀರು ಸರಿಯಾಗಿ ಕಾಣಿಸೋದೇ ಇಲ್ಲ. ಇಲ್ಲಿ ನೋಡಿ, ಇಷ್ಟೊಂದು ಕತ್ಲೆ ಆಗಿದೆ. ನದಿ ಹತ್ರ ಇಲ್ಲಿ ಒಂದು ನಾಯಿ ಮರಿ ಕೂತ್ಕೊಂಡಿದೆ. ಅಯ್ಯೋ, ಕೂತ್ಕೊಂಡಿದೆ, ಎದ್ದು ಹೋಗ್ತಾ ಇದೆ ಈಗ. ಇಲ್ಲಿದೆ. ಇಷ್ಟೊತ್ತಿನಲ್ಲಿ ಆ್ಯಕ್ಚುಲಿ ಯಾರಿಗೂ ಹೋಗಕ್ಕೆ ಬಿಡಲ್ಲ, ಅದೊಂದೇ ಓಡಾಡ್ಕೊಂಡಿದೆ ಅಲ್ಲಿ. ನೋಡಲ್ಲ ಅದು. ಅಧಿಷ್ಠಾನ ಮಂದಿರಗಳಲ್ಲಿ ದರ್ಶನ. ಈ ವಿದ್ಯಾಶಂಕರ ದೇವಾಲಯದ ಹಿನ್ನೆಲೆ ಹಾಕಿದ್ದಾರೆ ಇಲ್ಲಿ. ಇಲ್ಲಿ ವಿದ್ಯಾಶಂಕರ ಅನ್ನೋ ಟೆಂಪಲ್ ಮಾಡಿದಾರಲ್ಲ, ನಾನು ಬೆಳಗ್ಗೆ ಹೇಳಿದ್ನಲ್ಲ ಅಲ್ಲಿ ಸೂರ್ಯಾಭಿಷೇಕ ಆಗುತ್ತೆ ಅಂತ. ಅಲ್ಲಿ ಆ್ಯಕ್ಚುಲಿ ಮೊದಲು ಇದ್ದಿದ್ದು ಜಗದ್ಗುರು ವಿದ್ಯಾತೀರ್ಥರು ಅಂತ.
ಅವರು ಆ್ಯಕ್ಚುಲಿ ಏನಂದರೆ ಜೀವ ಸಮಾಧಿ ತಗೋಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರಂತೆ. 12 ವರ್ಷ ಕಠಿಣವಾದಂಥ ತಪಸ್ ಮಾಡಿರ್ತಾರೆ. ತಪಸ್ ಮಾಡಿ ಆದಮೇಲೆ ಅದು ಅವರು ಶಿಷ್ಯರಿಗೇನೋ ಹೇಳಿರ್ತಾರೆ, ಅವರು ಶಿವಲಿಂಗ ಆಗಿ ಪರಿವರ್ತನೆ ಆಗ್ತಾರೆ ಅಂತ. ಅದಕ್ಕೆ ಈ ತುಂಗಾ ನದಿ ತೀರ ಇದೆಯಲ್ಲ, ಅಲ್ಲಿ ಕೆಳಗಡೆ ಏನದು ಭೂಗೃಹ ಅಂತ ಒಂದು ಮಾಡಿಕೊಂಡು ಅದರೊಳಗಡೆ ಸೇರ್ಕೊಂಡಿರ್ತಾರೆ. ಅವ್ರ ಶಿಷ್ಯಂದ್ರೆಲ್ಲ ಎಲ್ಲೋ ಯಾತ್ರೆಗೆ ಹೋಗಿರ್ತಾರೆ. ಅವಾಗ ಕೆಲವರು ಕುತೂಹಲದಿಂದ ಅದನ್ನು ತೆಗೆದು ನೋಡ್ಬಿಡ್ತಾರೆ. ಆವಾಗ ಅಲ್ಲಿ ಗುರುಗಳ ದೇಹ ಅದೃಶ್ಯ ಆಗಿ ಶಿವಲಿಂಗ ಆಗಿತ್ತಂತೆ ಅದು. ಆಮೇಲೆ ಆ ಭೂಗೃಹನ ಕ್ಲೋಸ್ ಮಾಡಿ ಮೇಲೆ ವಿದ್ಯಾಶಂಕರ ಟೆಂಪಲ್ನ ನಿರ್ಮಾಣ ಮಾಡ್ತಾರಂತೆ. ಅದರದ್ದು ಕಂಪ್ಲೀಟ್ ಚರಿತ್ರೆ ಏನು ಅಂತ ಇಲ್ಲಿ ಹಾಕಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾಶಂಕರದಲ್ಲಿ ಹೋಗ್ಬೋದು, ಬಟ್ ಇಲ್ಲಿಗೆ ಬಂದು ಹೋಗಾದ್ಮೇಲೆ ಅವ್ರ ಮೇಲೂ ಕೂಡ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದು ಬ್ರಹ್ಮದೇವರು ಇದೆ. ಕಾಲು ಸುಡ್ತಾ ಇದೆ, ಕಾಲು ಸುಡ್ತಾ ಇದೆ. ಇಲ್ಲಿ ಯಾರು ಇಲ್ಲಿ ಆಕ್ಚುಲಿ ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಈ ಟೆಂಪಲ್ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅಲ್ಲಿಂದ ಈ ಕಡೆ ಬಂದ್ಬಿಡು. ಇದೆಲ್ಲ ಮೇಲೆ ಇರೋದು ತುಂಬಾನೇ ಎಷ್ಟೊಂದು ಪಕ್ಷಿಗಳು ಹಾರಾಡ್ದನ ತುಂಬಾ ಹೊರಟೋಗಲ್ಲ. ಹುಷಾರು ಹುಷಾರು, ಗಣೇಶ ಕಾಪಾಡಪ್ಪ. ಅನುಷ್ಠಾನ ಮಂದಿರ ನೋಡಾಯ್ತು. ಅಧಿಷ್ಠಾನ ಮಂದಿರನ ಅನುಷ್ಠಾನ ಮಂದಿರನ ಮತ್ತೋದ್ರೆ. ಇವಾಗ ಆ ಕಡೆ ಸೇತುವೆ ಮೇಲೆ ಹೋಗ್ಬೇಕು. ಇದು ನೈದಿಲೇನೋ ಕಮಲನೋ ಗೊತ್ತಾಗ್ತಾ ಇಲ್ಲ. ನೋಡಲ್ಲಿ ಕಮಲನಿನ ಮಗ್ಬಿಟ್ಟವಲ್ಲ. ಇದು ನೀರಲ್ಲೂ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ Bye.